ಇವ ಸಸಿ ವಾಸಂತಿ ಹಾರಿ ಹತ್ತೀರ ಹೇಳ್ರಿ. ನಂದೊಂದು ಆಸೆ ಏನೈತಿ ಗೊತ್ತನ? ಏನೈತಿ ಹೇಳ್ರಿ, ಹೋಗೋದ್ರಾಗ ತೀರ್ಸಿ ಬಿಡೋಣಂತ. ಏನಂದಿ? ಅದರಿ ಸಾಲ ಸಾಲ ತೀರಿಸಿ ಊರ್ ಮೆಟ್ಟ ಹತ್ತದ್ರಾಗ ನಿಮ್ದೇನೋ ಒಂದು ಆಸೆ ಐತಂದ್ರಲ್ಲ, ಆ ಆಸೆನೂ ತೀರ್ಸಿ ಹೋಗೋನು ಅಂದೆ. ಅಯ್ಯ ಅಂತ ದೊಡ್ಡ ಆಸೆ ಅಲ್ಬಿಡಿ ಇವ. ಅದನ್ನ ಹಳೆ ಕಾಲದಾಗ ಪಿಕ್ಚರ್ನ ತೋರಿಸ್ತಿದ್ರಲ್ಲ, ಅತ್ತಿ ಕಾಟದ ಮೇಲೆ ಆರಾಮ್ ಮಕ್ಕೊಂಡಿರ್ಬೇಕ, ಸಸಿ ಕಾಲ್ ಹಿಚ್ಕೋದು, ಹಣ್ಣು ಸುಲಿದ್ ಕೊಡೋದು, ಚಾಕ್ರಿ ಮಾಡೋದು, ಕುಂತಲ್ಲಿ ನೀರು ಚಾ ಹಿಂಗೆಲ್ಲ ತಂದು ಕೊಡ್ತಿದ್ರಲ್ಲ, ಹಂಗ ನಿನ್ ಕಡೆ ಮಾಡಿಸ್ಕೋಬೇಕಂತ ಹೇಳಿ ಬಾಳ ಆಸೆ ಐತಿವ. ಅಷ್ಟ ಅನ್ರಿ, ಹಂಗ ನಂದು ಒಂದ್ ಆಸೆ ಐತಿ. ಹೇಳಿವ ಅದೇನದು? ಅದರಿ ಇಂತ ಅತ್ತಿ ಇರಕ್ಕಿಂತ ಹೋಗೋದು ಚಲೋ ಅಂತ. ಅಯ್ಯ ನಿನ್ನ ಮಾರ ಮಣ್ಣಾಗಿಕ್ಲಿ, ನಾನು ನಿನ್ನೆಡೆಗ ಅಂತದ್ ಹೇಳ್ತಾನೆ ಅಂತ ಹೇಳಿ ನನಗೇನಿ ಪರಿ ಮಾತಾಡಕತ್ತಿದಿ ನೀನು? ಹೋಗಂತ ಹೋಗ್ಬೇಕು, ಅಷ್ಟು ಸುಲಭವಾಗಿ ಹೋಗಂಗಿಲ್ಲ ನಾನು, ತಿಳ್ಕೊ. ಮಾಡೋದೆಲ್ಲಾನು ಮಾಡಿರ್ತೀರಿ, ಮತ್ತೆ ಕೇಳಿದ್ರೆ ಏನ್ ಮಾಡೀನಿ ಅಂತ ಹೇಳ್ತೀರಿ. ಅಲ್ಲ, ನಾನು ನನ್ನ ಗಂಡಗ ಹೆಂಗೋ ಬೈದು ಹೊಡೆದು ಏನೋ ಮಾಡಿ ಕೆಲ್ಸಕ್ಕೆ ಕಳ್ಸಕತ್ತಿದ್ದೆ. ಅಂತದ್ರೊಳಗ ಅವ್ನ ತಲೆಯಾಗ ಇಲ್ಲ ಬಾರದು ತುಂಬಿ ಅದೇನ ಪೂಜೆ ಪುನಸ್ಕಾರ ಮಾಡಿದ್ರೆ ಸಾಲ ಹರಿತೈತಿ, ಹಂಗೈತಿ ಹಿಂಗೈತಿ, ಹರಕಿತಿ ಸಿರ ಅದಕತಿ ಇದಕತಿ ಅಂತ ಹೇಳಿ ಇಲ್ಲ ಬರಕತ್ತಿ ಹೇಳಿ ದುಡ್ಯಂತವ್ನ ಈಗ ನೋಡ್ರಿ ಊರಾಗ ನಾಯಿ ತಿರದಂಗ ಅಲ್ಲಿ ಅಡ್ಡಾಡಕತ್ತೇನ. ಇದಕ್ಕೇನ್ ಹೇಳ್ಬೇಕು ನಿಮಗ? ಅಯ್ಯಯ್ಯ ಹೋಗ್ಲಿಲ್ಲ ಅಂತಂದ್ರ ನನಗೆ ಯಾಕೆ ಮಾತಾಡ್ತೀಯ ನೀನು? ಅವ್ರು ಅದನ್ನೆಲ್ಲ ಕಲ್ತವ್ರು ಯಾರು? ನಿಮ್ ಕಡೆಂತ್ರನ ನಿಂತಿರಲ್ಲ ಗರಡ್ಗಮ್ ನಿಂತಂಗ ಮಹಾ ಶಿರೋಮಣಿ ಏನು ಚಲೋ ಮಗಗ ಕಲಿಸ್ಕೊಟ್ಟಾರ ನನ್ನರ್ಗತೆ ಹೇಳಕತ್ತಾರ. ಅವ ಹಂಗ ನಡ್ಕೊಂಡ್ರೆ ನನಗೆ ಯಾಕೆ ಮಾತಾಡಕತ್ತೀರಿ ಅಂತ ಹೇಳಿ. ಅಲ್ಲ, ಒಂದಿಟ್ಟು ಮಗಗ ಹೇಳೋದು ಕಲೀರಿ, ಹಂಗಲ್ಪ ಹಿಂಗ ದುಡ್ಯಾಕ್ ಹೋಗು, ಅಲ್ಲಿ ಕೆಲಸ ಐತಿ ದುಡ್ಕೊಂಬ ಉದ್ದಾರ ಆಗು ಅಂತೇಳಿ ಇಂಥದ್ದು ಹೇಳೋದು ಬಿಟ್ಟು ಪೂಜೆ ಅಂತ ಪುನಸ್ಕಾರ ಅಂತ ಮಾಡಿಸಿ ಅದನ್ನು ಸಾಲ ನನ್ನ ತಲೆ ಮೇಲೆ ಹೊರಿಸ್ಕೊಂತೀರಿ ಈಗ. ವಾಸಂತಿ, ನಿನ್ನೆರ ಗೌಡ ಮನೆಗೆ ಹೋಗಿ ಮಾತಾಡಿ ಬಂದೇನೆ. ಇವ ಏನ ತೋಟದಾಗ ಕಾಯಿಪಲ್ಲೆ ಹಚ್ತಾರಂತ, ಅದನ್ನ ಕಾಯೋದು ಕಾಯಿಪಲ್ಲೆ ಹರಿದು ಮಾರೋದು ಇಷ್ಟು ಮಾಡ್ಕೊಂಡು ಹೋಗಪ್ಪ ಅಂತ ಹೇಳಿ ಹೇಳ್ವಾ ನಿನ್ ಮಗಗ ಅಂತ ಹೇಳಿ ಮಾತಾಡಿ ಬಂದೇನಿ. ಬೆಳಿಗ್ಗೆ ಹೊಕ್ಕನಿ ಅಂತಂದಾನ. ಹ್ಞೂ ಅವನ್ ಮುಂದೆ ಹೇಳ್ಯಾರ ಹೊಕ್ಕನಿ ಅಂತ ಹೇಳಿ. ನಾನು ರೆಡಿಯಾಗಿ ಇನ್ನೇನು ಕೆಲ್ಸಕ್ಕೆ ಹೊಂಟಾನ್ ಬಿಡು ಅಂತ ಹೇಳಿ ನಾಷ್ಟ ಹಾಕೊಟ್ಟಿಂದ ಶುರುವಾತ್ ನೋಡಿ ನಾಟಕ. ಎಲ್ಲೇ ಮನ್ಯಾರ ಪೂಜೆ ಮಾಡ್ತೈತಿ, ಪೂಜೆ ಮಾಡಿಸಿಂದ ಎಲ್ಲಾನು ಸರಿ ಆಕತಿ, ನಾ ಎಲ್ಲೂ ಕೆಲ್ಸಕ್ಕೆ ಹೋಗಂಗಿಲ್ಲ ಅಂತ ಹೇಳಿ ಎಲ್ಲಿ ನಾಯಿ ತಿರಗದಂಗ ಗಣ ತಿರ್ಗಾಕ್ ಹೋಗ್ಯಾನ ಏನ. ಏನ್ ಹೇಳ್ತೀರ ನೋಡ್ರಿ, ಬಂದ್ಮೇಲೆ ನೀವ ಮಾತಾಡ್ರಿ. ವಾಸಂತಿ ಏನೇವ ಬಾಯದು? ಬರ್ರಿ ಪಾರ್ವಂಟಿಯರ, ಹಂಗ ಮಂತನ್ ಬಾಳೆ ಅಂತಂದ್ಮೇಲೆ ಇರ್ತಾವಲ್ರಿ ಸಮಸ್ಯೆಗಳು, ಅದಕ್ಕೆ ಒಂಚೂರು ಬಾಯ ಆಗಾಕತ್ತಿತ್ತು. ಬರ್ರಿ ಕುಂದ್ರ ಬರ್ರಿ. ಅಲ್ಲ, ಹಂಗೇನಾರ ಇದ್ರ ಹೇಳ್ಕೊಡ್ರಿ. ಮತ್ತಲ್ಲ ನಿನ್ ಗಂಡಿನ ಮತ್ತ ತೋಟ ಕಾಯಕ ಕಾಯಿಪಲ್ಲೆ ಹರಿದು ಮಾರಾಕ ಬರ್ತಾನೆ ಅಂದಿದ್ದಂತ ಬಂದಿದ್ದಿಲ್ಲವ. ಗೌಡ್ರು ಹೋಗಿ ಕೇಳ್ಕೊಂಬ ಅಂತ ಹೇಳಿ ಕಳ್ಸಿದ್ರು. ಎಲ್ಲಿ ಹೋಗ್ಯಾನ? ಅಯ್ಯಯ್ಯೋ ಅಂತ ಇದ್ರ ಸಂಬಂಧ ನೋಡ್ರಿ ಬಾಯ ಆಗಾಕತ್ತಿದ್ದು. ನಿನ್ನೆ ನೋಡಿದ್ರೆ ಹೊಕ್ಕನೆ ಅಂತ ಹೇಳಿ ಅಂದ. ಬೆಳಿಗ್ಗೆ ಎಲ್ಲಿ ಹೋಗ್ಯಾನ ಏನ? ಊರಾಗ ಅದಾವಲ್ಲ ಕೆಚ್ಚಟ ಕಲ್ಸಾಕ ಒಂದಿಷ್ಟಲ್ಲ ಅಂತ ಹೇಳಿ ಅವ್ರ ಜೊತೆ ಹೋಗಿ ಕುಂತ್ಬಿಟ್ಟಾನ. ಗೌಡ್ರಿಗೆ ಹೇಳ್ಬಿಡ್ರಿ, ಮತ್ತೆ ಅವೇನೋ ಕೆಲ್ಸಕ್ಕೆ ಬರ್ತಾನಿಲ್ಲ, ಮತ್ತೆ ನಮ್ಮಿಂದ ನಿಮ್ ಕೆಲಸ ಹಾಳಾಗ್ಬಾರ್ದಲ್ಲ. ಪರವ ತಪ್ಪು ತಿಳ್ಕೊಳಂಗಿಲ್ಲ ಅಂತಂದ್ರೆ ಒಂದ್ ಮಾತು ಕೇಳ್ತೀನಿ. ಈಗ ನಮ್ ಹುಡುಗೇನ ಕೆಲ್ಸಕ್ಕೆ ಬರ್ತೈತಿ ಅಂತ ಹೇಳಿದ್ದಿಲ್ಲ, ಆ ಕೆಲಸ ಬೇಕಂದ್ರೆ ನಾವಿಬ್ರು ಅತಿ ಸಸಿ ಮಾಡ್ತೀವಿ. ಅವಂಗ ಬ್ಯಾರೆ ಕಡೆ ಎಲ್ಲರ ಕೆಲಸ ಹಾಕೊಡ್ಸಂಗ ಗೌಡ್ರಿಗೆ ಹೇಳ್ತೀನಿ. ಅಯ್ಯಯ್ಯ ಮಲ್ಲಮ್ಮಜ್ಜಿಯರ, ನೀವು ತೋಟದಾಗ ತೋಟ ಕಾಯೋದು, ಕಾಯಿಪಲ್ಲೆ ಹರಿಯೋದು, ಮಾರ್ಕೊಂಬರೋದು, ಅಲ್ಲ ಒಬ್ಬೊಬ್ರು ಈ ಕೆಲ್ಸಕ್ಕೆ ಅಸಹ್ಯ ಪಟ್ಕೊಂತಾರ. ಮತ್ತೆ ನೀವು ಮಾಡ್ತೀನಿ ಅಂತಂದ್ರೆ ನಾ ಒಂದ್ ಮಾತು ಗೌಡ್ರಿಗೆ ಹೇಳ್ತೇನೆ ಬಿಡ್ರಿ. ಪಾರ್ವಂಟಿಯರ, ಹೊಟ್ಟಿಗೆ ಯಾರು ತುತ್ತು ಕೂಳ್ ಹಾಕತಿ ಅಂತಂದ್ರು ಯಾವ ಕೆಲಸನೂ ಕೀಳಲ್ರಿ, ಎಲ್ಲಾ ಕೆಲಸನೂ ದೇವ್ರ ಕೆಲಸ ಅನ್ಕೊಂಡು ಮಾಡ್ಬೇಕಷ್ಟೇ. ಅಲ್ಲ, ನಾವಿಬ್ರು ಮಾಡ್ಕೊಂಡು ಹೋಗ್ತೀವಿ. ಗೌಡ್ರಿಗೆ ಒಂದ್ ಸ್ವಲ್ಪ ಮಾತಾಡ್ಬೇಡ್ರಿ, ಮತ್ತೆ ಇವ್ರಿಗೆ ಹಂಗ ಏನು ಬಿಡಕ್ ಹೋಗ್ಬೇಡ್ರಿ. ಇವ್ರಿಗೂ ಒಂದು ಎಲ್ಲರ ಸಣ್ಣ ಪುಟ್ಟ ಕೆಲಸ ಹಚ್ಕೊಡು ಅಂತ ಹೇಳ್ರಿ. ಒಟ್ಟ ಒಂದ್ ಹೆಂಗಾರ ಬಾಳಿಕ ಮೆಟ್ಟಚ್ಚ ಕೆಲಸ ನಿಮ್ದ ನೋಡ್ರಿ. ಆತ್ ಬಿಡು, ಹಂಗ ಮಾಡೋಣ. ಮತ್ತೆ ಹಾಲಿನ ಕೇಂದ್ರದಾಗರ ಆಗ್ಲಿ, ಸೊಸೈಟಿಯಾಗ ಅಕ್ಕಿ ಗೋಧಿ ಕೂಡ ಕೆಲಸ ಇರ್ತೈತಿ, ಅದಕ್ಕರ ಆಗ್ಲಿ ಅವಂಗೇನಾರ ಒಂದ್ ಸೆಟ್ ಮಾಡಿಕೊಡೋಣಂತ. ಮತ್ತೆ ಒಂದ್ ಕೆಲಸ ಮಾಡ್ರಿ, ಇಬ್ರು ಅತ್ತಿ ಸೊಸಿ ಸಾಯಂಕಾಲ ಗೌಡ್ರ ಕಡೆ ಬರ್ರಿ. ಅದೇನೇನು ರೊಕ್ಕದ್ದು ಕೆಲಸದ್ದು ಎಲ್ಲ ನೀವು ಗೌಡ್ರ ಜೊತೆಗೇನೆ ಮಾತಾಡ್ಬೇಕು. ನಾ ಬರೀ ಹೇಳಕ್ಕೆ ಅಷ್ಟ ನೋಡು. ನಡಿಯ ಕಮಲ, ಹೋಗೋಣ. ಹಂಗ ಹೊಂಟ ಬಿಟ್ರಲ್ರಿ ಅಂಟಿ, ಕುಂದರಿ ಚಾ ಮಾಡ್ಕೊಂಬರ್ತಾನಂತ. ಇಲ್ಲವಾ ಮತ್ತೊಮ್ಮೆ ಬಂದಾಗ ಕೊಡ್ತೀನಂತ ಹೋಗಿ ಗೌಡ್ರಿಗೆ ಹೇಳ್ತಾನೆ. ಮತ್ತ ಅವರು ಇವನ್ ಹಾದಿ ಕಾಯ್ಕೊಂತ ಕುಂತಿದ್ರು. ನೀವು ಮತ್ತೆ ಸಾಯಂಕಾಲ ಮರ್ಯಾಕ್ ಹೋಗ್ಬೇಡ್ರಿ, ಬರ್ರಿ. ನನ್ನ ಸೊಸೆ ಎಷ್ಟು ಕಷ್ಟಪಡ್ತಾಳ, ಆಕೆ ಕಷ್ಟಕ್ಕೆ ಒಂದ್ ದಿವಸ ಸಿಕ್ಕರೆ ಸಾಕ್ರಿ. ಮತ್ತೆ ನಮ್ಮ ಕಾಮಿಡಿ ವಿಡಿಯೋ ನೀವು ನೋಡಿದ್ರಲ್ಲ, ಇಷ್ಟ ಆದ್ಮೇಲೆ ತಡ ಯಾಕ ಲೈಕ್ ಮಾಡ್ರಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ರಿ. ಫಸ್ಟ್ ಟೈಮ್ ನಮ್ಮ ವಿಡಿಯೋಗಳನ್ನ ನೀವು ನೋಡಕತ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡ್ಕೊಂತ ಇರಿ. ಧನ್ಯವಾದಗಳೊಂದಿಗೆ ಕ್ರೇಜಿ ಕಾರ್ಟೂನ್ ಕನ್ನಡ ಕಾಮಿಡಿ ಯೂಟ್ಯೂಬ್ ಚಾನಲ್.